ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮಳೆಯಿಂದ ಸಂಕಷ್ಟಗಳ ಪ್ರವಾಹ, ತಗ್ಗು ಪ್ರದೇಶಕ್ಕೆ ಮಳೆ ನೀರು ನುಗ್ಗಿ ಅವಾಂತರ. ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ರೈತರಿಗೆ ಸಂಕಷ್ಟ. ಈ ಸುದ್ದಿಗಳನ್ನು ನೋಡೋಣ ಮಳೆ ಕಣ್ಣ ಮುಚ್ಚಾಲೆ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ವರುಣ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ಕಾರ್ಪೊರೇಷನ್, ಶಾಂತಿನಗರ, ಶಿವಾಜಿನಗರ, ಕೋರಮಂಗಲ, ರಿಚ್ಮಂಡ್ ಟೌನ್, ಆಡುಗೋಡಿ, ರಾಜಾಜಿನಗರ, ಮಲ್ಲೇಶ್ವರಂನಲ್ಲಿ ಭಾರೀ ಮಳೆಯಾಗಿದೆ. ಮಳೆ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಹೈರಾಣಾದರು. ಕೋಲಾರ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಕೋಲಾರದ ಹಲವೆಡೆ ತಗ್ಗು ಪ್ರದೇಶಗಳು ಜಲಾವೃತವಾಗಿ ನಿವಾಸಿಗಳು ಪರದಾಡಿದ್ದಾರೆ. ನಗರದ ಕಾದ್ರಿಪುರ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿ ವಾಹನ ಸವಾರರು ಒದ್ದಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ವರುಣನ ಪ್ರತಾಪಕ್ಕೆ ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸ್ ಜಲಾವೃತವಾಗಿದೆ. ಮಂಚನಬೆಲೆ ಅಂಡರ್ ಪಾಸ್ ಜಲಾವೃತವಾಗಿ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸದ್ದಕ್ಕೆ ಅವಾಂತರ ಸೃಷ್ಟಿಯಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ಜನ ಹಿಡಿಶಾಪ ಹಾಕಿದ್ರು. ಬೆಂಗಳೂರಿನಲ್ಲಿ ಮುಂದಿನ ಬಾರಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ನೀಡಿದೆ. ಬೆಂಗಳೂರು ದಕ್ಷಿಣ, ತುಮಕೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಉತ್ತಮ ಮುಂಗಾರು ಮಳೆಯಾಗ್ತಾ ಇದೆ. ಆದರೆ ಬಿತ್ತನೆಯಲ್ಲಿ ತೊಡಗಿರುವ ರೈತರು ಗೊಬ್ಬರ ಸಿಗದೆ ಪರದಾಡ್ತಾ ಇದ್ದಾರೆ. ಗದಗದ ಡಂಬಳ ನಾಕಾ ಬಳಿಯ ಶ್ರೀ ಎಂಟರ್ಪ್ರೈಸಸ್ ಎದುರು ಬೆಳಗ್ಗೆ 5 ಗಂಟೆಯಿಂದ ಚಪ್ಪಳಿ, ಹೆಲ್ಮೆಟ್, ಟವಲ್ ಇಟ್ಟು ಕ್ಯೂ ನಿಂತಿದ್ರು. ಎಷ್ಟಾದರೂ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡ್ರು. ಸಾಕಷ್ಟು ರೈತರು ಕೂಡ ಈಗ ಜಮಾಯಿಸಿದ್ದಾರೆ. ಯಾಕಂತಂದರೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ, ಕೃಷಿ ಚಟುವಟಿಕೆ ಕೂಡ ಬಿರುಸಿನಿಂದ ಸಾಗಿದೆ. ಹೀಗಾಗಿ ರೈತರಿಗೆ ಈಗ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ. ಹೀಗಾಗಿ ರೈತರು ನಸಿಕಿನಿಂದಲೇ ನಮ್ಗೆ ಎಲ್ಲಿ ಗೊಬ್ಬರ ಸಿಗುತ್ತೋ ಇಲ್ವೋ ಅನ್ನುವಂಥ ಭಯದಲ್ಲಿ ಈಗ ನಸಿಕಿನ 4-5 ಗಂಟೆಗೆ ಬಂದು ಅವರು ಪಾಳಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಸರ್ಕಾರಿ ಸೊಸೈಟಿಯಲ್ಲಿ ಸರಬರಾಜು ಸ್ಥಗಿತಗೊಂಡಿದ್ದಕ್ಕೆ ರೈತರು ಖಾಸಗಿ ಏಜೆನ್ಸಿಗಳತ್ತ ಮುಖ ಮಾಡಿದ್ದಾರೆ. ಪೊಲೀಸ್ ಕಣ್ಗಾವಲಿನಲ್ಲಿ ಎಕರೆಗೆ 1 ಚೀಲ ಗೊಬ್ಬರ ಮಾತ್ರ, ಅದು ಕೂಡ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇರುವ ಆರೋಪ ಕೇಳಿ ಬಂದಿದೆ. ರೈತರಿಗೆ ಸಮರ್ಪಕವಾದ ಯೂರಿಯಾ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರಿ ಸೊಸೈಟಿಗಳೇನಿವೆ ಅಲ್ಲಿ ಗೊಬ್ಬರವನ್ನು ಸರಬರಾಜನ್ನು ಈಗ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಖಾಸಗಿಯಲ್ಲಿ ಯೂರಿಯಾ ಸ್ಟಾಕ್ ಇರ್ತಕ್ಕಂಥದ್ದು. ಖಾಸಗಿ ಅಂಗಡಿಗಳ ಮುಂದೆ ಈಗ ಸಾಕಷ್ಟು ರೈತರು ಇಲ್ಲಿ ಬಂದು ಕೂತಿರ್ತಕ್ಕಂಥದ್ದು. ಒಂದ್ ಕಡೆ ಮಳೆಯಾಗಿ ಗೊಬ್ಬರಕ್ಕೆ ತಾತ್ವಾರ ಶುರುವಾಗ್ತಾ ಇದ್ರೆ ಹಾಸನ ಜಿಲ್ಲೆಯಲ್ಲಿ 17% ಮಳೆ ಕೊರತೆ ಎದುರಾಗಿದೆ. ಹೇಮಾವತಿ ಒಡಲು ಖಾಲಿ ಆಗ್ತಾ ಇದ್ರೆ ಬಿತ್ತನೆಗೂ ತೀವ್ರ ಹಿನ್ನಡೆಯಾಗ್ತಿದೆ. ಶಿವಮೊಗ್ಗದಲ್ಲೂ ಮುಂಗಾರು ಕೈಗೊಟ್ಟು ತುಂಗಾ ನದಿ ಖಾಲಿ ಆಗ್ತಾ ಇದೆ. ತುಂಗಾ ಡ್ಯಾಮ್ ಭರ್ತಿ ಆಗದ ಹಿನ್ನೆಲೆ ಆತಂಕ ಶುರುವಾಗಿದ್ದು ಕೃಷಿಗೂ ಹೊಡೆತ ಬಿದ್ದಿದೆ. ಮಳೆ ಆರಂಭವಾಗ್ತಾ ಇದ್ದಂತೆ ಬಿತ್ತನೆ ಮಾಡೋದಕ್ಕೆ ಅನ್ನದಾತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡ್ಯಾಮ್ ನೋಡ್ಬೋದು, ಡ್ಯಾಮ್ ಚಿತ್ರಣ ಹೇಗಿದೆ ಅಂತೇಳಿ. ಆ ಡ್ಯಾಮ್ನ 22 ಗೇಟ್ ಇದಾವೆ. 22 ಗೇಟ್ ನೋಡ್ಬೋದು. ಏನು ಸಂಪೂರ್ಣವಾಗಿ ಆ ಗೇಟ್ಗಳು ಸ್ತಬ್ಧವಾಗಿದ್ದಾವೆ. ಡ್ಯಾಮ್ ನೀರಿನ ಪ್ರಮಾಣ, ಶೇಖರಣೆ ಪ್ರಮಾಣ ಕೂಡ ಕಡಿಮೆ ಇದೆ ಒಂದು ಕಡೆ. ಆದರೆ ಡ್ಯಾಮ್ನಿಂದ ಹೊರಗಡೆ ನದಿ ಪಾತ್ರ ನೋಡ್ಬೋದು. ಡ್ಯಾಮ್ನಿಂದ ಹೊರಗಡೆ ನದಿ ಪಾತ್ರ ಅದು ಕೂಡ ಸಂಪೂರ್ಣವಾಗಿ ನದಿ ಏನು ತುಂಗಾ ನದಿ ಇದೆ ಇದು ಬತ್ತಿ ಹೋಗಿದೆ. ಇನ್ನು ಕೊಡಗಿನಲ್ಲೂ ಈ ಬಾರಿ ಮಳೆ ಕಣ್ಮರೆಯಾಗಿದೆ. ವಾಡಿಕೆಯ ಮಳೆಯಾಗದ ಕಾರಣ ಕೃಷಿ ಚಟುವಟಿಕೆಗಳು ನಿಧಾನವಾಗಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಮಳೆ ಕೊರತೆಯಾಗಿ ವಿಜಯಪುರದ ಆಲಮಟ್ಟಿ ಡ್ಯಾಂಗೆ ಒಳಹರಿವು ಕಡಿಮೆಯಾಗಿದೆ. 519.60 ಮೀಟರ್ ಎತ್ತರದ ಈ ಡ್ಯಾಂನಲ್ಲಿ ಸದ್ಯ 508.26 ಮೀಟರ್ ನೀರಿದೆ. ಈಗಾಗಲೇ ಕೃಷಿ ಚಟುವಟಿಕೆಗಳು ಅಂದರೆ ಗದ್ದೆ ಉಳುಮೆ ಮಾಡಿ ಬೀಜ ಬಿತ್ತನೆ ಕಾರ್ಯ ಎಲ್ಲ ಶುರು ಆಗಬೇಕಿತ್ತು. ಆದರೆ ಈಗ ಮೇಲ್ನೋಟಕ್ಕೆ ಇಲ್ಲೆಲ್ಲ ನೋಡಿದರೆ ಗದ್ದೆಯನ್ನು 1 ಸಾಲಷ್ಟೇ ಈಗ ಉಳುಮೆ ಮಾಡಲಾಗಿದೆ. ಇನ್ನು ಬೀಜ ಬಿತ್ತನೆ ಕಾರ್ಯ ಕೂಡ ಬಹಳಷ್ಟು ಕುಂಠಿತ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಂದರೆ ವಾಡಿಕೆ ಮಳೆ ಕಡಿಮೆ ಆಗಿರೋದರಿಂದ ಈ ಥರ ಒಂದು ಆರಂಭಿಕ ಹಿನ್ನಡೆ ಆಗಿರುವಂಥದ್ದು ಕೃಷಿ ಚಟುವಟಿಕೆಗಳಿಗೆ.